ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಕರೆಕ್ಷನ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ಮೊದಲಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಯಾವುದೋ ಒಂದು ಬ್ರೌಸರ್ ನಲ್ಲಿ ಬಂದ ಮೇಲೆ ನಿಮಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ NSDL ಅಂತ ಇಲ್ಲಿ ನಮಗೆ ಟೈಪ್ ಮಾಡ್ಕೋಬೇಕಾಗುತ್ತೆ. NSDL ಟೈಪ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ಅಲ್ಲಿ ಅಪ್ಲಿಕೇಶನ್ ಟೈಪು ಇಲ್ಲಿ ನ್ಯೂ ಅಂತ ಇದೆ, ಹಾಗೂ ನ್ಯೂ ಪ್ಯಾನ್ ಅಂತ ಸರ್ಚ್ ಮಾಡಬಹುದು, ಅಥವಾ ಇಲ್ಲಿ ಚೇಂಜಸ್ ಅಂಡ್ ಕರೆಕ್ಷನ್ ಅಂತ ಇದೆ. ಎಕ್ಸಿಸ್ಟಿಂಗ್ ಪ್ಯಾನ್ ಅಂದ್ರೆ ನೀವು ಹಳೆ ಕರೆಕ್ಷನ್ ಏನಾದ್ರು ಮಾಡಬೇಕಾದ್ರೆ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕೆಟಗರಿ ಬಹಳಷ್ಟು ಕೆಟಗರಿ ಇದೆ, ನಿಮಗೆ ಇಂಡಿವಿಜುವಲ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಟೈಟಲ್ ಅಂತ ಏನಿದೆ, ಈ ಟೈಟಲ್ ಅಲ್ಲಿ ಶ್ರೀಮತಿ ಅಥವಾ ಕುಮಾರಿ ಅಂತ ಕೊಟ್ಟಿರ್ತಾರೆ. ಯಾವ ಸಂಬಂಧಪಡೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ನೇಮ್ ಅಥವಾ ಸರ್ ನೇಮ್ ಅಂತ ಇದ್ರೆ ಸಿಂಗಲ್ ವರ್ಡ್ ಅಲ್ಲಿ ಏನಾದರೂ ಹೆಸರಿದ್ರೆ ಇಲ್ಲಿ ಲಾಸ್ಟ್ ನೇಮ್ ಅಲ್ಲಿ ಎಂಟ್ರಿ ಮಾಡಬೇಕು, ಅಥವಾ 3 ವರ್ಡ್ ಅಲ್ಲಿ ಹೆಸರಿದ್ರೆ ಫಸ್ಟ್ ನೇಮ್, ಮಿಡಲ್ ನೇಮ್ ಹಾಗೂ ಲಾಸ್ಟ್ ನೇಮ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ವರ್ಡ್ ಇರೋದ್ರಿಂದ ಲಾಸ್ಟ್ ನೇಮ್ ಅಲ್ಲಿ ಇಲ್ಲಿ ನೇಮ್ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದ್ರೆ ಡೇಟ್ ಆಫ್ ಬರ್ತ್ ಆಸ್ ಪರ್ ಆಧಾರ್ ಕಾರ್ಡ್ ಏನಿದೆ ಆ ಡೇಟ್ ಆಫ್ ಬರ್ತ್ ಇಲ್ಲಿ ಫಿಲ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಇಮೇಲ್ ಐಡಿಯನ್ನು ಇಲ್ಲಿ ಇಮೇಲ್ ಐಡಿ ಕರೆಕ್ಟ್ ಆಗಿರ್ತಕ್ಕಂಥ ಇಮೇಲ್ ಐಡಿನ ಇಲ್ಲಿ ಟೈಪ್ ಮಾಡಬೇಕು. ಯಾಕಂದ್ರೆ ಒಂದು ಪ್ಯಾನ್ ಜನರೇಟ್ ಆದ್ಮೇಲೆ ಈ ಇಮೇಲ್ ಐಡಿಗೆ ಪ್ಯಾನ್ ಅನ್ನು ಕಳಿಸಲಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಚಾಲ್ತಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಇಲ್ಲಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಏನಾದರೂ ಒರಿಜಿನಲ್ ಪ್ಯಾನ್ ಬಂದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ಸಿಟಿಸನ್ ಇಂಡಿಯಾ ಅಂತಂದ್ರೆ ಅದರ ಎಸ್ ಮಾಡಿ, ನಂತರ ಇಲ್ಲಿ ಪ್ಯಾನ್ ನಂಬರ್ ಇಂದ ಅದು ನಿಮ್ಮ ಓಲ್ಡ್ ಪ್ಯಾನ್ ಕಾರ್ಡ್ ನಂಬರ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ, ಆ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಟೋಕನ್ ನಂಬರ್ ಅನ್ನು ಜನರೇಟ್ ಆಗುತ್ತೆ. ಇಲ್ಲಿ ಪ್ಯಾನ್ ಅಪ್ಲಿಕೇಶನ್ ಸರ್ವಿಸ್ ಟು ಪ್ರೋಟೀನ್ ಅಂತ ಇದೆ, ಸಕ್ಸಸ್ಫುಲಿ ರಿಜಿಸ್ಟರ್ಡ್ ವಿತ್ ಟೋಕನ್ ನಂಬರ್ ಅಂತಿದೆ. ಆ ಟೋಕನ್ ನಂಬರ್ ಇಮೇಲ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಅದಾದ ನೆಕ್ಸ್ಟ್ ಆಪ್ಷನ್ಗೆ ಬಂದ್ರೆ ಇಲ್ಲಿ ಡಿಜಿಟಲಿ KYC ಪ್ರೊಸೆಸ್ ಇಂದ ಇಲ್ಲಿ ಕೂಡ ಪ್ಯಾನ್ ಕಾರ್ಡ್ ಅನ್ನು ಹಾಕ್ಬೋದು. ಆದ್ರೆ KYC ಮುಖಾಂತರ ಹಾಕಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಫೋಟೋ ಅದೇ ಜನರೇಟ್ ಆಗುತ್ತೆ, ಹಾಗೂ ನೀವು ಸಿಗ್ನೇಚರ್ ಯಾವುದು ಬರೋದಿಲ್ಲ. ಇಲ್ಲಿ ಸಬ್ಮಿಟ್ ಸ್ಕ್ಯಾನ್ ಇಮೇಜಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೊಡ್ತಕ್ಕಂಥ ಫೋಟೋ ಸಿಗ್ನೇಚರ್ ಇಲ್ಲಿ ಮೇಲೆ ಮೆನ್ಷನ್ ಆಗುತ್ತೆ ಕಾರ್ಡ್ ಅಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಆಧಾರ್ನ ಲಾಸ್ಟ್ ಕೊನೆಯದಾಗಿ 4 ಅಂಕೆಯಲ್ಲಿ ಹಾಕಕ್ಕೆ ಕೇಳುತ್ತೆ. ಆ ಕೊನೆಯದಾಗ 4 ಆಧಾರ್ ನಂಬರ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಟೈಟಲ್ ಇಂದ ಟೈಟಲ್ ಕರೆಕ್ಟ್ ಇರುತ್ತೆ, ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಆಪ್ಷನ್ ಇದೆ, ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫೋಟೋ ಮಿಸ್ ಮ್ಯಾಚ್ ಅಥವಾ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಆಟೋಮೆಟಿಕ್ ಟಿಕ್ ಬಾಕ್ಸ್ ಇಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ಏನಾದರೂ ಪೇರೆಂಟ್ ಡೀಟೇಲ್ಸ್ ಅಥವಾ ನೇಮು, ಡೇಟ್ ಆಫ್ ಬರ್ತ್ ಏನಾದರೂ ಕರೆಕ್ಷನ್ ಇದ್ರೆ ಆ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೋಬಹುದಾಗಿದೆ. ಸೊ ಫ್ರೆಂಡ್ಸ್, ಅದೇನು ಕರೆಕ್ಷನ್ ಇರಲಿಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಫೋಟೋ ಹಾಗೂ ಸಿಗ್ನೇಚರ್ ಇಲ್ಲಿ ಕ್ಲಿಕ್ ಆಟೋಮೆಟಿಕ್ ಬಂದಿರುತ್ತೆ. ಸೊ ಫ್ರೆಂಡ್ಸ್, ಅದಾದ ಇಲ್ಲಿ ಕೆಳಗಡೆ ಬಂದ್ಮೇಲೆ ಇಲ್ಲಿ ಫಾದರ್ ನೇಮ್ ಅಂತ ಇದೆ, ಫಾದರ್ ನೇಮ್ ಅಲ್ಲಿ ಇಲ್ಲಿ ಎಂಟ್ರಿ ಮಾಡೋಣ. ಇಲ್ಲಿ ಫಾದರ್ ನೇಮ್ 2 ವರ್ಡ್ ಅಲ್ಲಿ ಇದ್ರೆ ಫಸ್ಟ್ ಇಲ್ಲಿ ಸರ್ನೇಮ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ, ಇನ್ನೊಂದು ಫಸ್ಟ್ ನೇಮ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ್ರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ರೆಸಿಡೆನ್ಸ್ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್ಗೆ ಇನ್ನೊಂದು ಪ್ಯಾನ್ ಕಾರ್ಡ್ ತರಿಸ್ಕೊಡ್ಬೇಕಾದ್ರೆ ಮನೆ ಅಡ್ರೆಸ್ಗೆ ಇಲ್ಲಿ ರೆಸಿಡೆನ್ಸ್ ತಗೋಬೇಕು. ಇಲ್ಲಾಂದ್ರೆ ಆಫೀಸ್ ಅಡ್ರೆಸ್ ಬೇಕಾದ್ರೆ ಆಫೀಸ್ ಅಡ್ರೆಸ್ ಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಡೋರ್ ನಂಬರ್ ಅಥವಾ ಬ್ಲಾಕ್ ನಂಬರ್ ಇದ್ರೆ ವೈಫ್ ಆಫ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇದ್ದಂತ ಅದು ಡೀಟೇಲ್ಸ್ ಹಾಕೋಬೇಕು. ನಂತರ ನಿಮ್ಮ ವಿಲೇಜ್ ಅಡ್ರೆಸ್ಸು, ನಿಮ್ಮ ಪೋಸ್ಟ್ ಆಫೀಸ್ ಅಡ್ರೆಸ್ಸು, ನೆಕ್ಸ್ಟ್ ಇಲ್ಲಿ ತಾಲೂಕು, ಡಿಸ್ಟಿಕ್ಕು, ಹಾಗೂ ಇಲ್ಲಿ ಕಂಟ್ರಿ ನೇಮು ಇವೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕಂಟ್ರಿ ನೇಮ್ ಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ತಾಲೂಕು, ಯಾವುದಾದ್ರೂ 3-4 ಆಪ್ಷನ್ ಕೊಟ್ಟಿರ್ತಾರೆ, ಅದು ಯಾವುದಾದ್ರೂ ಸಂಬಂಧಪಟ್ಟಿದ ಆ ಏರಿಯಾ ಬಂದು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡೋಂಥ ಆಪ್ಷನ್ ಬರುತ್ತೆ, ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ನಂಬರ್ ಅಂತ ಕೇಳ್ತದೆ, ಪಿನ್ ಕೋಡ್ ನಂಬರ್ ಕರೆಕ್ಟ್ ಆದಂಥ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಪಿನ್ ಕೋಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಮತ್ತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಕಂಟ್ರಿ ಕೋಡ್. ನೆಕ್ಸ್ಟ್ ಅದಂದ್ರೆ ಇಮೇಲ್ ಐಡಿ ಇಲ್ಲಿ ತೋರಿಸುತ್ತೆ, ಮತ್ತೆ ಇನ್ನೊಂದು ಬಾರಿ ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಇದೆ, ಹಾಗೂ ಪ್ರೂಫ್ ಆಫ್ ಅಡ್ರೆಸ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಇವೆಲ್ಲ ಬಂದು ಆಧಾರ್ ಮಾತ್ರ ಸೆಲೆಕ್ಟ್ ಮಾಡಬೇಕು. ಬೇರೆ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ರಿಜೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಂತರ ಇಲ್ಲಿ ಪ್ರೂಫ್ ಆಫ್ ಪ್ಯಾನ್ ಅಂತ ಕೇಳುತ್ತೆ, ಇಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಪ್ಯಾನ್ ಕಾರ್ಡ್ ಇದ್ರೆ ಓಕೆ ಅಂತ ಕೊಡಿ, ಇರಲಿಲ್ಲಪ್ಪ ಅಂದ್ರೆ ನೋ ಡಾಕ್ಯುಮೆಂಟ್ ಅಂತ ಕೊಡ್ಬೋದು. ಸೊ ಫ್ರೆಂಡ್ಸ್, ಅದಂದ್ರೆ ಡಿಕ್ಲೇರೇಷನ್ ಅಲ್ಲಿ ಹಿಮ್ಸೆಲ್ಫ್ ಅಥವಾ ಹರ್ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೆಸರು ಜನರೇಟ್ ಆಗುತ್ತೆ. ಅದಂತರ ಫ್ರೆಂಡ್ಸ್, ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ 2 ಸ್ಕ್ಯಾನ್ ಕಾಪಿ ಇದ್ರೆ ಇಲ್ಲಿ 2 ಅಂತ ಹಾಕೋಬಹುದು. ಸಿಂಗಲ್ ಏನಾದ್ರು ಬರೀ ಆಧಾರ್ ಕಾರ್ಡ್ ಅಷ್ಟೇ ಇದ್ರೆ 1 ಅಂತ ಹಾಕೋಬಹುದು. ನೆಕ್ಸ್ಟ್ ಅದಂತರ ಇಲ್ಲಿ ಪ್ಲೇಸ್, ಯಾವ ಪ್ಲೇಸ್ ಇಂದ ಅಪ್ಲೈ ಮಾಡ್ತೀರಾ ಆ ಪ್ಲೇಸ್ ಅನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ, ಇಲ್ಲಿ ಫೋಟೋ ನೀವು
ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟಂಥ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಅದಂತರ ಇಲ್ಲಿ ಸಿಗ್ನೇಚರ್ ಕೂಡ ಅದೇ ರೀತಿಯಾಗಿ ನೀವು ಸ್ಕ್ಯಾನ್ ಮಾಡಿ ಇಟ್ಟಂಥ ಸಿಗ್ನೇಚರ್ ಕೂಡ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಅದಾದ ಅದು ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮೇಲೆ ನಮಗೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದರೆ PDF ಮುಖಾಂತರ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡೋಂಥ ಚಾನ್ಸಸ್ ಕೊಟ್ಟಿರ್ತಾರೆ. ಅದಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಎಂಟರ್ ಯುವರ್ ಆಧಾರ್ ಫಸ್ಟ್ 8 ಡಿಜಿಟ್ ಅಂತದೆ, 8 ಅಕ್ಷರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಅದಂದ್ರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಫಾರ್ಮನ್ನು ಫಿಲ್ ಮಾಡ್ತಾ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಎಲ್ಲ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಂದ್ರೆ ಪೇಮೆಂಟ್ ಮೋಡ್ ಆಫ್ ಪೇಮೆಂಟ್ ಅಂದರೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಆನ್ಲೈನ್ ಪೇಮೆಂಟ್ ನಿಮ್ಮ ರಿಸರ್ವ್ ಪೇ ಅಂತ ಕೂಡ ಮಾಡ್ಬೋದು, ಅಥವಾ UPI ಬೇಕಾದ್ರೆ ಮಾಡ್ಬೋದು. ಯಾವ್ದು ಆಪ್ಷನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಪೇಮೆಂಟ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಪೇಮೆಂಟ್ ಚಾರ್ಜ್ ಬಂದು 106.90 ಇದೆ. ನಂತರ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರೀಡೈರೆಕ್ಟ್ ಆಗಿ ಪೇಮೆಂಟ್ ಆಪ್ಷನ್ಗೆ ತಗೊಂಡೋಗುತ್ತೆ. ಇಲ್ಲಿ ಬಹಳಷ್ಟು ಪೇಮೆಂಟ್ ಆಪ್ಷನ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ಪೇಮೆಂಟ್ ಆಪ್ಷನ್ ಈಸಿ ಬರುತ್ತೆ ಆ ಪೇಮೆಂಟ್ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ಪ್ರತಿಯೊಂದು ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿಂದ ಬೇಕಾದ್ರೆ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಬೋದು. ಇಲ್ಲಾಂದರೆ ಸುಲಭವಾಗಿ ಮಾಡಬೇಕಪ್ಪ ಅಂದರೆ ಇಲ್ಲಿ UPI QR ಕೊಟ್ಟಿರ್ತಾರೆ. ಡೈರೆಕ್ಟ್ QR ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ಒಂದು ಪೇಮೆಂಟನ್ನು ನಿಮ್ಮ ಮೊಬೈಲ್ ಮುಖಾಂತರ ಇಲ್ಲಿ ಪೇಮೆಂಟ್ ಮಾಡಬಹುದಾಗಿದೆ. ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಕೆಲವೊಂದು ಟೈಮ್ ಫೇಲ್ಯೂರ್ ಬಂದಿರುತ್ತೆ. ಅದಕ್ಕಾಗಿ ಆ ಟೋಕನ್ ನಂಬರ್ನ ಕಂಪ್ಲೀಟ್ ಆಗಿ ಇಲ್ಲಿ ನೋಟ್ ಮಾಡ್ಕೊಂಡಿರಬೇಕು. ಆ ನೋಟ್ ಮಾಡೋಂಥ ಟೋಕನ್ ನಂಬರ್ ತಗೊಂಡು ಇನ್ನೊಮ್ಮೆ ಡೈರೆಕ್ಟಾಗಿ ಲಾಗಿನ್ ಆಗಿ ಈ ಪೇಮೆಂಟ್ ಆಪ್ಷನ್ಗೆ ಬಂದು ಇಲ್ಲಿಂದ ಪೇಮೆಂಟ್ ಏನಾದರೂ ಕ್ಲಿಯರ್ ಇದ್ದರೆ ನೆಕ್ಸ್ಟ್ ಆಪ್ಷನನ್ನು ಮೂವ್ ಆಗಬೇಕು. ಇಲ್ಲವಾದಲ್ಲಿ ನಿಮಗೆ ಇನ್ನೊಂದ್ಸರಿ ಪೇಮೆಂಟ್ ಮಾಡೋಂಥ ಆಪ್ಷನಲ್ಲಿ ತೋರಿಸ್ಕೊಡುತ್ತೆ. ಏನಾದರೂ ಪೇಮೆಂಟ್ ಕಟ್ಟಾಗಿ ಮತ್ತೆ ಬ್ಯಾಕ್ ಬಂದರೆ ನಿಮಗೆ ಆ ಅಮೌಂಟ್ ಕೂಡ ನಿಮಗೆ ಯಾವ ಪೇಮೆಂಟ್ ಮುಖಾಂತರ ನಿಮ್ಗೆ ಕಟ್ಟಾಗಿರುತ್ತೆ ಅದೇ ರೀತಿಯಾಗಿ ರಿಟರ್ನ್ ಆಗಿ ನಿಮಗೆ ಪೇಮೆಂಟು ಅದೇ ಅಕೌಂಟಿಗೆ 7 ದಿನಗಳ ಕಾಲ ನಿಮಗೆ ಅಕೌಂಟಲ್ಲಿ ಜಮಾ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಆದ ನಂತರ ವೇಟಿಂಗ್ ಫಾರ್ ರೆಸ್ಪಾನ್ಸ್ ಫ್ರಮ್ ಬಿಲ್ ಡೆಸ್ಕ್ ಅಂತ ಇದೆ. 1 ನಿಮಿಷಗಳ ಇಲ್ಲಿ ಟೈಮ್ ತಗೊಳುತ್ತೆ. ಆ 1 ನಿಮಿಷದ ನಂತರ ನಿಮಗೆ ಬೇರೆ ಆಪ್ಷನ್ಗೆ ಇಲ್ಲಿ ತಗೊಳ್ಳೋದು ಬರುತ್ತೆ. ಸೊ ಫ್ರೆಂಡ್ಸ್ ಅದಾದ ನಂತರ ಇಲ್ಲಿ 1 ನಿಮಿಷ ವೇಟ್ ಮಾಡೋಣ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಬೇರೆ ಇಲ್ಲಿ ಶೋ ಆಗುತ್ತೆ. ಇಷ್ಟು ಸುಲಭವಾಗಿ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಾಗಲಿ ಕಂಪ್ಯೂಟರ್ನಲ್ಲಾಗಲಿ ಇಲ್ಲಿ ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ ರಿಸಿಪ್ಟ್ ನೋಡ್ಬೋದು. ಇಲ್ಲಿ ಸಕ್ಸಸ್ ಅಂತ ಬಂದಿದೆ, ಪೇಮೆಂಟ್ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲ ತೋರಿಸ್ಕೊಡುತ್ತೆ. ಇಲ್ಲಿ ಅಥೆಂಟಿಕೇಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ KYC ಅನ್ನು ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿ KYC ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮತ್ತೊಂದು ಇಲ್ಲಿ OTP ಜನರೇಟ್ ಮಾಡಬೇಕಾಗುತ್ತೆ. ಇಲ್ಲಿ OTP ಜನರೇಷನ್ ಮೇಲೆ ನಮಗೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಈ ನಂಬರ್ಗೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇದು OTP ಬರಬೇಕಾದ್ರೆ ಕೆಲವೊಂದು ಟೈಮಲ್ಲಿ OTP ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಆ ಕಾಲ ನಿಮಗೆ ಸ್ವಲ್ಪ ವೇಟ್ ಮಾಡಬೇಕು. ಪದೇ ಪದೇ ರೀಜನರೇಟ್ OTP ಕೊಡೋದ್ರಿಂದ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡೋದರಲ್ಲಿ ನೀವು ಕ್ಯಾನ್ಸಲ್ ಆದರೆ ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲಿ 7 ಡೇಸ್ ಒಳಗೂ ನಿಮಗೇನು ಆಪ್ಷನ್ ತೋರಿಸೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ OTP ಬರೋರು ವೇಟ್ ಮಾಡಿ. ಇಲ್ಲಪ್ಪ ಅಂದರೆ 1-2-3 ಸರಿ ನಿಮಗೆ ರೀಜನರೇಟ್ OTP ಅನ್ನು ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನಿಮಗೆ ರೀಜನರೇಟ್ ಮಾಡಿದರೆ ಇಲ್ಲಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ OTPಗೋಸ್ಕರ ವೇಟ್ ಮಾಡೋಣ. OTP ಬಂದಿದ ತಕ್ಷಣ ಏನು ಮಾಡೋಣ, ಇಲ್ಲಿ OTP ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಆಪ್ಷನ್ಗೆ ಇಲ್ಲಿ ತಗೊಂಡು ಹೋಗುತ್ತೆ. ಮತ್ತೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ಫಸ್ಟ್ KYC ಆಪ್ಷನ್ ಸಬ್ಮಿಟ್ ಆದಮೇಲೆ ನಾವು ಫೋಟೋ ಇಮೇಜಸ್ ಎಲ್ಲ ಸ್ಕ್ಯಾನ್ ಮಾಡಿ ಹಾಕಿದ್ವಲ್ಲ, ಸೊ ಅದಕ್ಕಾಗಿ ನಮಗೆ ಇಲ್ಲಿ E-SIGN ಆಪ್ಷನ್ ಬರುತ್ತೆ. ಆ E-SIGN ಕಂಪಲ್ಸರಿಯಾಗಿ ಪ್ರತಿಯೊಂದು ಇವಾಗ ಯಾವುದೇ ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ ಆಗಲಿ ಪ್ರತಿಯೊಂದು E-SIGN ಆಪ್ಷನ್ ಕೇಳ್ತಾ ಇದೆ. ಆ E-SIGN ಕೂಡ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು OTP ಹಾಕೋಣ. ಆ OTP ಸೆಂಡ್ ಆದಮೇಲೆ ನಿಮಗೆ ಮತ್ತೆ ಅದೇ ಥರ ನೀವು ಯಾವ ಥರ OTP ಮುಂಚೆ ಸೆಲೆಕ್ಟ್ ಮಾಡಿದಿರಾ ಅದೇ ಥರ ಇಲ್ಲಿ OTP ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ OTP ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ಮತ್ತೆ ಬೇರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿಂದ ಕಂಪ್ಲೀಟ್ ಆದಂಥ ಒಂದು ಅಪ್ಲಿಕೇಶನ್ ಕಾಪಿಯನ್ನು ಇಲ್ಲಿ ಜನರೇಟ್ ಆಗಿರುತ್ತೆ. ಆ ಅಪ್ಲಿಕೇಶನ್ ಕಾಪಿ ನಿಮ್ಗೆ ಬೇಕಾದ್ರೆ ಇಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಅಥವಾ PDF ಮಾಡಿ ಸೇವ್ ಮಾಡ್ಕೊಂಡು ಇಡ್ಬೋದು. ನೆಕ್ಸ್ಟ್ 1 ವೀಕ್ ಒಳಗಡೆಗೆ ನಿಮಗೆ ಪ್ಯಾನ್ ಕಾರ್ಡ್ ಕರೆಕ್ಷನ್ ಆದಂಥ ಒಂದು E-PAN ಕಾಪಿ ಕೂಡ ನಿಮಗೆ ಇಮೇಲ್ ಐಡಿಗೆ ಕಳಿಸ್ಕೊಡ್ತಾರೆ. ಸೊ ಫ್ರೆಂಡ್ಸ್ ಎಲ್ಲ ಒಂದು OTPಯನ್ನು ಸೆಂಡ್ ಮಾಡಿದ್ದೀನಿ. ಈಗ OTP ಬಂದಿರುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ OTP ಬಂದಾಗಿದೆ. ಇಲ್ಲಿ OTPನ ಎಂಟ್ರಿ ಮಾಡೋಣ. OTP ಎಂಟ್ರಿ ಮಾಡಿದ್ಮೇಲೆ ವೆರಿಫೈ OTP ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ
ಕೆಳಗಡೆ ಇಲ್ಲಿ ಆಪ್ಷನ್ ಸಕ್ಸಸ್ ಅಂತ ಬರುತ್ತೆ, OTP ವೆರಿಫೈಡ್ ಅಂತ ಬರುತ್ತೆ. OTP ವೆರಿಫೈಡ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು OTP ವೆರಿಫೈಡ್ ಆಗಿದೆ. ಸೊ ಫ್ರೆಂಡ್ಸ್ ಎಲ್ಲ ಒಂದು ಪಾಸ್ವರ್ಡನ್ನು ಬಂದಿರುತ್ತೆ. ಈ ಒಂದು PDF ಓಪನ್ ಮಾಡೋಕೆ ಒಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಯಾವ ಥರ ಇದೆ ಅಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರ್ತಾರೆ. ಓಪನ್ ದ ಸೇಮ್ ಡೇಟ್ ಆಫ್ ಬರ್ತ್ ಅಂತ ಇದೆ. ಡೇಟ್ ಆಫ್ ಬರ್ತ್ ಫಾರ್ಮೇಟ್ ಯಾವ ಥರ ಡೇಟ್ ಮಂತ್ ಇಯರ್ ಇದೆ, ಯಾವುದೇ ಥರ ಬಾರ್ ಮೈನಸ್ ಏನಿಲ್ಲ. ಅದೇ ಥರ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರಿ ಮಾಡಿದರೆ ಇಲ್ಲೊಂದು ನಿಮಗೆ ಪಾಸ್ವರ್ಡ್ ಪ್ರೊಡಕ್ಟ್ ಫೈಲನ್ನು ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದಂಥ ಎಲ್ಲ ಡೀಟೇಲ್ಸ್, ಪ್ಯಾನ್ ನಂಬರು, ಹೆಸರು ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಮೆನ್ಷನ್ ಆಗುತ್ತಂತ ಎಲ್ಲ ಡೀಟೇಲ್ಸ್ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಆಗಲಿ ಕಂಪ್ಯೂಟರ್ನಲ್ಲಿ ಆಗಲಿ ಆನ್ಲೈನ್ ಮುಖಾಂತರ ನೀವು ಪ್ಯಾನ್ ಕಾರ್ಡನ್ನು ಕರೆಕ್ಷನ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.